ಹಸಿರು ಮಡಿಲು ವಯನಾಡ್ ಮತ್ತೊಮ್ಮೆ ನಡುಕಿ ಹೋಗಿದೆ. ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ಸಂಭವಿಸಿರುವ ಭೀಕರ ಭೂಕುಸಿತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ನೆಮ್ಮದಿಯಿಂದ ಮಲಗಿದ್ದ ಜನರ ಮೇಲೆ, ಕಷ್ಟಪಟ್ಟು ದುಡಿತಾ ಇದ್ದ ಕಾರ್ಮಿಕರ ಮೇಲೆ ವಿಧಿ ಮುನಿಸು ತೋರಿದೆ. ಮಲಪ್ಪುರಂ ಮತ್ತು ವಯನಾಡು ಜಿಲ್ಲೆಗಳನ್ನು ಸಂಪರ್ಕಿಸುವ ಅತ್ಯಂತ ಮಹತ್ವಾಕಾಂಕ್ಷೆಯ ಅನಕ್ಕೊಂಪೊಯಿಲ್ ಮೆಪ್ಪಾಡಿ ಸುರಂಗ ರಸ್ತೆ ಯೋಜನೆ ನಡೀತಾ ಇದ್ದ ಜಾಗದಲ್ಲೇ ಈ ಮಹಾ ದುರಂತ ನಡೆದಿದೆ. ಕಣ್ಣಿಟ್ಟು ಕಣ್ಣು ಬಿಡೋದ್ರ ಒಳಗೆ ಇಡೀ ಗುಡ್ಡವೇ ಕುಸಿದು ಬಿದ್ದಿದ್ದು ಹತ್ತಾರು ಜೀವಗಳು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಭೀತಿ ಎದುರಾಗಿದೆ. ಕಣ್ಣಿಗೆ ಕಾಣುವ ಹಸಿರೆಲ್ಲ ಈಗ ಕೇವಲ ಮಣ್ಣಿನ ರಾಶಿಯಾಗಿ ಮಾರ್ಪಟ್ಟಿದ್ದು ಸ್ಥಳದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಭೀಕರ ದುರಂತಕ್ಕೆ ಮುಖ್ಯ ಕಾರಣ ಕಳೆದ 24 ಗಂಟೆಗಳಿಂದ ಬಿಡುವಿಲ್ಲದೆ ಸುರಿತಾ ಇರೋ ವರುಣನ ಆರ್ಭಟ. ಈ ಜಾಗದಲ್ಲಿ ಬರೋಬ್ಬರಿ 265 ಮಿಲಿಮೀಟರ್ನಷ್ಟು ದಾಖಲೆ ಪ್ರಮಾಣದ ಮಳೆ ಆಗಿದೆ. ಮಳೆಯ ತೀವ್ರತೆ ಎಷ್ಟಿತ್ತು ಅಂದ್ರೆ ಮೀನಾಕ್ಷಿ ಸೇತುವೆಯ ಬಳಿ ಇದ್ದ ಬೃಹತ್ ಗುಡ್ಡ ಇಡೀ ಪ್ರದೇಶದ ಮೇಲೆಗೆ ಉರುಳಿ ಬಿದ್ದಿದೆ. ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಿದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸೋಮವಾರದಿಂದಲೇ ಸುರಂಗ ಯೋಜನೆಯ ಕೆಲಸಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ವೇಳೆ ಕಾಮಗಾರಿ ಎಂದಿನಂತೆ ನಡೀತಾ ಇದ್ರೆ ಸಾವು ನೋವಿನ ಪ್ರಮಾಣ ಊಹಿಸೋದಕ್ಕೂ ಸಾಧ್ಯವಾಗದ ಮಟ್ಟಿಗಿರ್ತಾ ಇತ್ತು. ಆದರೆ ಕಾಮಗಾರಿ ನಿಂತಿದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರ ವಸತಿ ಗೃಹಗಳ ಮೇಲೆಗೆ ಮಣ್ಣಿನ ರಾಶಿ ಬಿದ್ದಿರೋದು ಆತಂಕವನ್ನ 100ರಷ್ಟು ಹೆಚ್ಚಿಸಿದೆ. ದುರಂತ ಸಂಭವಿಸಿದ ತಕ್ಷಣ ಅಗ್ನಿಶಾಮಕ ದಳ ಮತ್ತು ರಕ್ಷಣಾ ಪಡೆಗಳು ಸ್ಥಳಕ್ಕೆ ಧಾವಿಸುವ ಮೊದಲೇ ಅಲ್ಲಿನ ಸ್ಥಳೀಯ ನಿವಾಸಿಗಳು ದೇವದೂತರಂತೆ ಧಾವಿಸಿದ್ದಾರೆ. ತಮ್ಮ ಜೀವದ ಹಂಗು ತೊರೆದು ಸಮಯ ಪ್ರಜ್ಞೆ ಮೆರೆದ ಸ್ಥಳೀಯರು ಮಣ್ಣಿನ ರಾಶಿಯ ಅಡಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ 3 ಕಾರ್ಮಿಕರನ್ನ ಯಶಸ್ವಿಯಾಗಿ ಹೊರಗೆ ಎಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರಕ್ಷಿಸಲ್ಪಟ್ಟವರು ಸುರಂಗ ಯೋಜನೆಯ ಕಾರ್ಮಿಕರಾಗಿದ್ದು ದುರಾದೃಷ್ಟವಶಾತ್ ಇನ್ನು ಎಷ್ಟು ಜನ ಕಾರ್ಮಿಕರು ಅಥವಾ ಸ್ಥಳೀಯರು ಆ ಮಣ್ಣಿನ ರಾಶಿಯ ಅಡಿಯಲ್ಲಿ ಸಿಲುಕಿದ್ದಾರೆ ಅನ್ನೋದು ಯಾರಿಗೂ ತಿಳಿತಾ ಇಲ್ಲ. ಗುಡ್ಡ ಕುಸಿದ ರಭಸಕ್ಕೆ ಕೇವಲ ಮಣ್ಣು ಮಾತ್ರ ಬಂದಿಲ್ಲ, ಅದರೊಂದಿಗೆ ಬೃಹತ್ ಬಂಡೆಗಳು ಮತ್ತು ಮರಗಳು, ಹತ್ತಿರದಲ್ಲಿದ್ದ ವಸತಿ ಮನೆಗಳನ್ನ, ಪ್ರವಾಸಿಗರು ತಂಗಿದ್ದ ಹೋಮ್ ಸ್ಟೇಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿವೆ. ಇನ್ನು ಸುರಂಗ ಕಾಮಗಾರಿಗೆ ತರಲಾಗಿದ್ದ ಕೋಟ್ಯಾಂತರ ರೂಪಾಯಿಯ ಜೆಸಿಬಿಗಳು, ಲಾರಿಗಳು, ಕಾಂಕ್ರೀಟ್ ಮಿಕ್ಸರ್ ವಾಹನಗಳು ಕಾಗದದ ದೋಣಿಗಳಂತೆ ಮಣ್ಣಿನ ಅಡಿಯಲ್ಲಿ ನಚ್ಚುನಚ್ಚಾಗಿ ನಿಂತಿವೆ. ಸದ್ಯದ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು ಘಟನಾ ಸ್ಥಳದಲ್ಲಿ ಕೇರಳ ಪೊಲೀಸ್, ಸ್ಥಳೀಯ ಅಗ್ನಿಶಾಮಕ ದಳ ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಂದ್ರೆ ಎನ್ಡಿಆರ್ಎಫ್ ತಂಡಗಳು ಜಂಟಿಯಾಗಿ ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿವೆ. ನಿರಂತರವಾಗಿ ಸುರಿತಾ ಇರೋ ಮಳೆ ಮತ್ತು ಕೆಸರು ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ಅಡ್ಡಿಪಡಿಸ್ತಾ ಇದ್ರು ರಕ್ಷಣಾ ಸಿಬ್ಬಂದಿ ಮಣ್ಣನ್ನ ಸರಿಸುವ ಕೆಲಸ ಮಾಡ್ತಿದ್ದಾರೆ. ಕೇರಳ ಸಚಿವ ಟಿ ಸಿದ್ದಿಕ್ ಮತ್ತು ವಯನಾಡು ಜಿಲ್ಲಾಧಿಕಾರಿಗಳು ದುರಂತ ನಡೆದ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಪ್ರತಿ ನಿಮಿಷದ ಬೆಳವಣಿಗೆಯನ್ನ ಗಮನಿಸುತ್ತಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸುವುದಕ್ಕೆ ಪ್ರತ್ಯೇಕ ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಲಾಗಿದ್ದು ಇಡೀ ಜಿಲ್ಲೆಯ ವೈದ್ಯಕೀಯ ಸಿಬ್ಬಂದಿಯನ್ನ ಅಲರ್ಟ್ ಆಗಿರೋದಕ್ಕೆ ಸೂಚಿಸಲಾಗಿದೆ. ಕೇರಳ ಸರ್ಕಾರವು ಮಲಪ್ಪುರಂ ಮತ್ತು ವಯನಾಡು ಜಿಲ್ಲೆಗಳ ನಡುವಿನ ಸಂಚಾರ ದೂರವನ್ನ ಕಡಿಮೆ ಮಾಡುವುದಕ್ಕೆ ಈ ಅನಕ್ಕೊಂಪೊಯಿಲ್ ಮೆಪ್ಪಾಡಿ ಸುರಂಗ ರಸ್ತೆ ಯೋಜನೆಯನ್ನ ಅತ್ಯಂತ ಪ್ರತಿಷ್ಠಿತವಾಗಿ ಹಮ್ಮಿಕೊಂಡಿತ್ತು. ಕಳೆದ ವರ್ಷವಷ್ಟೇ ಕಾಮಗಾರಿ ಆರಂಭ ಆಗಿ ಅತ್ಯಂತ ವೇಗವಾಗಿ ನಡೀತಾ ಇತ್ತು. ಆದರೆ ಪ್ರಕೃತಿಯ ವಿಕೋಪ ಇಡೀ ಯೋಜನೆಯ ಚಿತ್ರಣವನ್ನ ಬದಲಾಯಿಸಿದೆ. ಸದ್ಯಕ್ಕೆ ಜೀವಗಳನ್ನ ಉಳಿಸೋದು ಮೊದಲ ಆದ್ಯತೆಯಾಗಿದ್ದು ಈ ಭೂಕುಸಿತದಿಂದಾಗಿ ಇಡೀ ಪರಿಸರಕ್ಕೆ ಹಾಗೂ ಸುರಂಗ ಯೋಜನೆಗೆ ಎಷ್ಟು ಹಾನಿಯಾಗಿದೆ ಅನ್ನೋದರ ಸಂಪೂರ್ಣ ಪ್ರಮಾಣ ಇನ್ನಷ್ಟೇ ತಿಳಿಯಬೇಕಿದೆ. ಪಕ್ಕದ ಕಾಶ್ಮೀರದ ದೋಡಾ ಜಿಲ್ಲೆಯ ಹೆದ್ದಾರಿಯಲ್ಲೂ ಭೀಕರ ಭೂಕುಸಿತ ಸಂಭವಿಸಿ ಸಂಚಾರ ಸ್ಥಗಿತಗೊಂಡ ಬೆನ್ನಲ್ಲೇ ವಯನಾಡ್ನಲ್ಲಿ ನಡೆದಿರುವ ಈ ದುರಂತ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೀತಾ ಇರೋ ಕಾಮಗಾರಿಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸುವಂತೆ ಮಾಡಿದೆ.